ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಖಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ? ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ 6-15-24 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಓದು ಯಾವ ಉದ್ಯೋಗವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 6-15-24 ಈ ಸಂಖ್ಯೆಯಲ್ಲಿ ಹುಟ್ಟಿರೋರನ್ನ ಶುಕ್ರಗ್ರಹದ ಆಧಿಕ್ಯದಲ್ಲಿ ಹುಟ್ಟಿರೋರು ಅಂತ ಕರಿತೀವಿ. ಶುಕ್ರಗ್ರಹ 64 ಕಲೆಗಳಿಗೂ ಅಧಿಪತಿ, ಶುಕ್ರಾಚಾರ್ಯ, ರಾಕ್ಷಸ ಗುರು. ಸೊ ರಾಕ್ಷಸರಿಗೆಲ್ಲ ಗುರು, ಅವರೂ ಗುರುನೇ. ಸೊ ಈ ರೀತಿ ಪವರ್ಫುಲ್ ಆದಂಥ ಒಂದು ಪ್ಲ್ಯಾನೆಟ್ಟು ಶುಕ್ರ. ಆ ಶುಕ್ರಗ್ರಹದ ಕ್ವಾಲಿಟೀಸ್ ಏನೇನಿರುತ್ತೋ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರ ಗುಣಾಧಿಶಯಗಳಾಗಿ ಅವರ ಕ್ಯಾರೆಕ್ಟರಿಸ್ಟಿಕ್ಸ್, ಮ್ಯಾನರಿಸಮ್, ಮೆರಿಟ್ ಪಾಯಿಂಟ್ಸು, ಸ್ಟ್ರೆಂಗ್ತ್, ವೀಕ್ನೆಸ್ ಎಲ್ಲ ನಾವು ನೋಡಿದ್ದೀವಿ, ವಿಡಿಯೋ ಮಾಡಿದ್ದೀವಿ, ವರ್ಷ ಭವಿಷ್ಯ ಅನ್ನೋದ್ರಲ್ಲಿ ಮಾಡಿದ್ದೀವಿ. ಆಗ ಆ ಥರ ಕ್ಯಾರೆಕ್ಟರ್ ಇರೋರು, ಆ ಥರ ಮ್ಯಾನರಿಸಮ್ ಯಾವ ಪ್ರೊಫೆಷನ್ಗೆ ಸೂಟಬಲ್ ಆಗ್ತಾರೆ, ಯಾವ ಎಜುಕೇಷನ್ ಮಾಡಿದ್ರೆ ಒಳ್ಳೆಯದು ಅದಂತಾನೆ ನಾವು ನೋಡಬೇಕು. ನಾವು ನೋಡಿದ್ರೆ ಎಲ್ಲ ಇನ್ನೋವೇಟಿವ್ ಕ್ರಿಯೇಟಿವ್ ಐಡಿಯಾಸು ಆ ಥರದ್ದೆಲ್ಲ ಇಟ್ಕೊಳ್ಳೋದು, ಕಲೆಗಳು ಅದೆಲ್ಲ ಮಾಡಬೇಕು, ಕಲೆಯಲ್ಲೆಲ್ಲ ಭಾಗವಹಿಸ್ಬೇಕು ಅಂತ ಇಟ್ಕೊಳ್ಳೋದು. ಅಪ್ಪ ಅಮ್ಮ ನೋಡಿದ್ರೆ ಇದೆಲ್ಲ ಇಲ್ಲ ಇಲ್ಲ, ನೀನು ಇದೋಗ್ಬಿಡು, ಏನೋ ಇಂಜಿನಿಯರಿಂಗ್ ತೊಗೊಂಬಿಡು, ಅದು ನೀನು ಮೆಕ್ಯಾನಿಕಲ್ ತೊಗೊಂಬಿಡು, ಆಮೇಲೆ ಇದು ತೊಗೊಂಬಿಡು. ಏನು ಆ ಕಾಲಕ್ಕೆ ಯಾವುದಿರುತ್ತೋ ಅದನ್ನ ನೋಡ್ಕೊಂಡು ಓದು 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 ಅಂತಲೇ ಹೇಳ್ಕೊಂಡು ಬಂದುಬಿಟ್ಟು ಯಾರ್ಯಾರು ಯಾವ್ಯಾವ ಫೀಲ್ಡಲ್ಲಿ ಸಕ್ಸಸ್ ಆಗ್ತಾರೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಎಷ್ಟು ಹೆಸರು ಮಾಡ್ಬೋದು. ಅದಕ್ಕೆ ಇವ್ರಿಗೆ ಹೇಳೋವಾಗಲೇ ನಾವಿವಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. 64 ಕಲೆಗಳಿಗೂ ಅಧಿಪತಿ 6-15-24ನೇ ತಾರೀಕು ಹುಟ್ಟಿರೋರು ಅಂದರೆ ಎಷ್ಟು ಕಲೆ ಇದೆ? 64 ಕಲೆಗಳಲ್ಲಿ ಒಂದು ಕಲೆಯಲ್ಲಿ ಒಬ್ಬರು ನಿಪುಣರಾದರೆ ಸಾಕು ಅಲ್ವಾ? ಸರ್ ಚೆನ್ನಾಗಿ ಹಾಡ್ತಾರೆ ಸರ್, ಅಷ್ಟೇ. ಅವ್ರು ಇನ್ನೇನು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗಲ್ಲ, ಅವರು ಇನ್ನೊಂದೇನೋ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೋಗಲ್ಲ, ಅಲ್ಲ, ಹಾಡ್ತಾರೆ ಅಷ್ಟೇ. ಅದೊಂದನ್ನೇ ಇಟ್ಕೊಂಡು ಲೈಫೆಲ್ಲ ಹಾಡಿ ಹೆಸರು ಮಾಡಿದವ್ರು ಎಷ್ಟೋ ಜನ ಇರೋವಾಗ ಇಷ್ಟೊಂದು 64 ಕಲೆಗಳಿಗೂ ಅಧಿಪತಿ 6-15-24ನೇ ತಾರೀಕು ಹುಟ್ಟಿರೋರಿಗೆ ಅಧಿಪತಿ ಅಂದಾಗ ನಾವು ಏನೇನು ಓದ್ಬೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಇವ್ರಿಗೂ ಅಷ್ಟೇ ಕ್ರಿಯೇಟಿವ್ ಇನ್ನೋವೇಟಿವ್ ಐಡಿಯಾಸ್ ಜಾಸ್ತಿ. ಅಲಂಕಾರ ಪ್ರಿಯರು ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ. ಫಸ್ಟ್ ಒಂದು ಎಜುಕೇಷನಲ್ಲಿ ಇಂಜಿನಿಯರಿಂಗ್ ಓದೋಣ ಅಂದರು ಅಂದರೆ ಇಂಜಿನಿಯರಿಂಗ್ ಅಲಂಕಾರ ಮಾಡ್ತಕ್ಕಂಥದ್ದು ಯಾವ್ಯಾವ್ದು ಇರ್ಬೋದು ಅಂದರೆ ಸಿವಿಲ್ ಇಂಜಿನಿಯರ್ ತಗೊಳ್ಳಿ, ಸಿವಿಲ್ ಇಂಜಿನಿಯರು. ಆರ್ಕಿಟೆಕ್ಚರ್ ಅಂತಾರೆ, ಆರ್ಕಿಟೆಕ್ಚರ್ ಅಂದರೆ ಡಿಸೈನಿಂಗ್ ತಾನೆ. ಆಗ ಇವರು ಅಲಂಕಾರ ಪ್ರಿಯರು ಅಂದರೆ ಒಂದು ಮನೇನ ಅಲಂಕಾರ ಮಾಡ್ತಾರೆ ಅಂದರೆ ಕಟ್ಟೋವಾಗ್ಲಿಂದಾನೇ ಅಲಂಕಾರ ಮಾಡ್ಕೊಂಡು ಕಟ್ಬೋದಲ್ಲ, ಡಿಸೈನ್ ಆಗಿ. ಹಾಗೇನೆ. ಆಮೇಲೆ ಅಲಂಕಾರ ಪ್ರಿಯರು ಅಂದಾಗ ಬಟ್ಟೆ ಅಲಂಕಾರ ಮಾಡ್ಕೊಳ್ತಾರೆ ಅಂದರೆ ಬಟ್ಟೆ ಹಾಕ್ತಾರೆ, ಚೆನ್ನಾಗಿರೋ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ. ಒಳ್ಳೆ ಬಟ್ಟೆ ಅದು ಯಾವ್ಯಾವ ಥರ, ಹಾಫ್ ಶರ್ಟು, ಫುಲ್ ಶರ್ಟು, ಈ ಥರ ನೆಕ್ಕು, ಆ ಥರ ನೆಕ್ಕು. ಇನ್ನು ಹೆಣ್ಮಕ್ಳು ಬಟ್ಟೆ ಡಿಸೈನ್ ಅಂತೂ ನೀವು ನೋಡಿಬಿಟ್ರೆ ಮುಗಿದ ಕತೆ. ಅವಾಗ ಇಂಜಿನಿಯರಿಂಗೇ ಓದ್ಬೇಕಂದ್ರೆ ಯಾವ ಇಂಜಿನಿಯರಿಂಗ್ ಓದ್ಬೋದು? ಫ್ಯಾಷನ್ ಡಿಸೈನಿಂಗ್ ಹೋಗ್ಬೋದು, ಫ್ಯಾಷನ್ ಡಿಸೈನರೇ ಓದ್ಬೋದು. ಬಟ್ಟೆ ಬಗ್ಗೆ ಕಾಸ್ಟ್ಯೂಮ್ಸ್ ಅಂತಾರಲ್ಲ, ಕಾಸ್ಟ್ಯೂಮ್ಸ್ ಬಗ್ಗೆ. ನಾನು ಬರೀ ಇಂಜಿನಿಯರಿಂಗ್ ಮಾತ್ರ ಹೇಳ್ತಾ ಇದ್ದೀನಿ. ಇಂಜಿನಿಯರಿಂಗ್ ಓದ್ತಾರೆ ಅಂದರೆ ಈ ಥರ ಇಂಜಿನಿಯರಿಂಗ್ ಓದಲಿ ಅಂದೆ. ಸಿವಿಲ್ಲು, ಆರ್ಕಿಟೆಕ್ಚರು, ಡಿಸೈನ್ ಮಾಡೋದು, ಮನೇನ ಡಿಸೈನ್ ಮಾಡೋದು, ಆಮೇಲೆ ಇಂಟೀರಿಯರ್ ಡಿಸೈನ್ ಮಾಡೋದು. ಇದು ಕೂಡ ಎಷ್ಟು ಇವತ್ತಂತೂ ಹ್ಯಾಪನಿಂಗ್ ಇಂಡಸ್ಟ್ರಿ ಅದು. ಇವತ್ತು ಹ್ಯಾಪನಿಂಗ್ ಇಂಡಸ್ಟ್ರಿ. ಫ್ಯಾಷನ್ ಡಿಸೈನಿಂಗ್ ಆಗ್ಬೋದು, ಈವನ್ ಆರ್ಕಿಟೆಕ್ಚರ್ ಆಗ್ಬೋದು, ಸಿವಿಲ್ ಆರ್ಕಿಟೆಕ್ಚರ್ ಆಗ್ಬೋದು, ಇಂಟೀರಿಯರ್ ಡಿಸೈನಿಂಗ್ ಆಗ್ಬೋದು, ಆಫೀಸ್ ಸೊಲ್ಯೂಷನ್ಸ್ ಆಗ್ಬೋದು, ಇವೆಲ್ಲವೂ. ಈವನ್ ಕರ್ಟನ್ ಹಾಕ್ತಾರೆ ಅದು ಕೂಡ ಕರ್ಟನ್ನು ಡಿಸೈನ್ ಆಗಿ ಹಾಕೋ ಥರ ಇರ್ತಾರೆ ಅವರು. ಅಷ್ಟು ಕ್ರಿಯೇಟಿವ್ ಇನ್ನೋವೇಟಿವ್ ಐಡಿಯಾಸ್ ಅವ್ರಿಗಿರುತ್ತೆ. ಅದರಿಂದ ಆ ಥರ ಅಲಂಕಾರ ಮಾಡ್ಕೊಳ್ತಕ್ಕಂಥ ಬಟ್ಟೆಗಳ ಬಗ್ಗೆ ಹೇಳಿದೆ ನಾನು, ಕಾಸ್ಟ್ಯೂಮ್ಸ್ ಅಂತ. ಅಲಂಕಾರ ಅಂದರೆ ಬಟ್ಟೆಗಳು, ಅದ್ರ ರಿಲೇಟೆಡ್ ಓದ್ಬೋದು ಅಂದೆ. ಇನ್ನು ಇದೇ ಥರ ನಾವು ತಿಳ್ಕೊಂಡು ಬಂದ್ವಿ ಅಂದರೆ ಶುಕ್ರಗ್ರಹ ಬಂದು ದುಡ್ಡಿಗಿರ್ತಕ್ಕಂಥ ಗ್ರಹ ಅಂತ ನಾವು ಹೇಳಿದ್ವಲ್ಲ. ಲಕ್ಷ್ಮೀ ಪುತ್ರರು ಇವರು 6-15-24ನೇ ತಾರೀಕು ಹುಟ್ಟಿರೋರು. ಗಂಡು ಮಕ್ಕಳಾದರೆ ಲಕ್ಷ್ಮೀ ಪುತ್ರ, ಹೆಣ್ಮಗು ಆದರೆ ಲಕ್ಷ್ಮೀ ಪುತ್ರಿ, ಅದಂತೂ ಗ್ಯಾರಂಟಿ. ಸೊ ಆ ಥರ ಇರೋರು
ದುಡ್ಡಿಗೆ ಸಂಬಂಧವಾಗಿರೋದಂದ್ರೆ ಓದಿದ್ರೆ ಯಾವ್ದು ಓದ್ಬೋದು? ಫಿನಾನ್ಸ್ ಓದ್ಬೋದಾ? ಮಾಸ್ಟರ್ ಆಫ್ ಫಿನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಓದ್ಬೋದಾ? ಆಮೇಲೆ ಫಿನಾನ್ಸ್ ಓದಿದ್ಮೇಲೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಓದ್ಬಿಡ್ಬೋದು. ದುಡ್ಡು ಹೆಂಗೂ ಇವ್ರಿಗೆ ಬರುತ್ತೆ ಅಂದ್ರೆ ಬಿಸ್ನೆಸ್ ಐಡಿಯಾ ಗೊತ್ತಿದ್ರೆ ಅದನ್ನು ಉಪಯೋಗಿಸ್ಕೊಂಡು ಇನ್ನೂ ಹೋಗ್ಬಿಡ್ಬೋದಾ ಮುಂದೆ, ಅಲ್ವಾ? ಆಗ ಫಿನಾನ್ಸ್ಗೆ ರಿಲೇಟೆಡ್ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್, ಇವರೇ ಚಾರ್ಟೆಡ್ ಅಕೌಂಟೆಂಟ್ ಆದ್ರು ಅಂತ ಇಟ್ಕೊಳ್ಳಿ, ಎಲ್ಲೆಲ್ಲಿ ಬಿಸ್ನೆಸ್ ದುಡ್ಡು ಹಾಕ್ಬೇಕು ಅಂತ ತಿಳ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಾ? ಸೊ ಒಂದು MBA ಇಂದ ಹಿಡಿದು MFA ಇಂದ ಹಿಡಿದು CA ವರೆಗೂ ಫಿನಾನ್ಸ್ ರಿಲೇಟೆಡ್ ಓದ್ಬೋದು. ಫಿನಾನ್ಸ್ ರಿಲೇಟೆಡ್ ಯಾವ್ದು ಬೇಕಾದ್ರೂ ಓದ್ಬೋದು. ಸೊ ಇನ್ನ ನಾರ್ಮಲಿ ಕಾಮನ್ ಆಗಿ ನೀವು ನೋಡಿ, ನೀಟ್ ಡ್ರೆಸ್, ಒಂದು ಡ್ರೆಸ್ ಕೋಡ್ ತರ ಮೇಂಟೈನ್ ಮಾಡೋರು ಯಾರು ಜಾಸ್ತಿ? ಎಲ್ಲ ಪ್ರೊಫೆಷನಲ್ ಎಲ್ಲರೂ ಅಷ್ಟೇ ರೀ, ನೀಟ್ ಅಂಡ್ ಕ್ಲೀನ್ ಆಗಿ ಡ್ರೆಸ್ ಮಾಡಬೇಕು. ಅದು 500 ರೂಪಾಯಿ ಶರ್ಟ್ ಹಾಕ್ತಾರೋ, 5,000 ರೂಪಾಯಿ ಶರ್ಟ್ ಹಾಕ್ತಾರೋ, ಇಲ್ಲ 50,000 ರೂಪಾಯಿ ಶರ್ಟ್ ಹಾಕ್ತಾರೋ, ಅವ್ರವ್ರ ಲೆವೆಲ್ಗೆ ಬಿಟ್ಟಿದ್ದದು ಅಷ್ಟೇ. ಆದರೆ ನೀಟ್ ಅಂಡ್ ಕ್ಲೀನ್ ಅಂತ ಎಲ್ಲರೂ ಇರಬೇಕು, ಎಲ್ಲರೂ ಇರ್ತಾರೆ ಅಂತ ಇಟ್ಕೊಳ್ಳಿ. ಆದರೆ 6, 15, 24ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವ್ರದ್ದು ಸಾಧಾರಣವಾಗಿ ಹೊಲಿಸಿರೋ ಬಟ್ಟೆನೇ ಇರ್ಬೋದು ಒಂದು ಶರ್ಟು, ಅದನ್ನು ನೀಟಾಗಿ ಐರನ್ ಮಾಡೋದು, ಐರನ್ ಮಾಡಿರೋದಕ್ಕೆ ತಕ್ಕಂಗೆ ಹಾಕ್ಕೊಳ್ಳೋದು, ನಾವು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ತಕ್ಕಂಥದ್ದು, ಇದೆಲ್ಲ ಎಲ್ಲರೂ ಮಾಡ್ತಾರೆ. ಫಿಲಿಮ್ ಆ್ಯಕ್ಟರ್ಸು ಅವರು ಇವ್ರು ಎಲ್ಲರೂ ಮಾಡ್ತಾರೆ. ಆದರೆ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ನೋಡಿ, ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಅವರು ಮಾತ್ರ ಒಂದು ಡ್ರೆಸ್ ಕೋಡ್ ಹೆಂಗೆ ಇಟ್ಟಿರ್ತಾರೆ ಅಂದರೆ, ಒಂದು ಪ್ಯಾಂಟ್ ಹಾಕಿ, ಒಂದು ಶೂ ಹಾಕಿ, ಅದು ಪಾಲಿಶ್ಡಾಗಿ ಇಟ್ಕೊಂಡು, ಒಂದು ಬೆಲ್ಟ್ ಹಾಕಿ, ಒಂದು ಶರ್ಟ್ ಹಾಕಿ, ಒಂದು ಮಾಡಿರ್ತಾರೆ ಅಂದರೆ ಅದೇ ಸ್ಟೈಲ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಟೀಚರ್ಸು. ಅದರಿಂದ ಒಳ್ಳೊಳ್ಳೆ ಟೀಚರ್ಸ್ ಆಗ್ಬೋದು. ಈ 6, 15, 24ನೇ ತಾರೀಕು ಕೊಟ್ಟರು ಒಳ್ಳೊಳ್ಳೆ ಲೆಕ್ಚರರ್ಸ್ ಆಗ್ಬೋದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ನೋಡಿ, ಏನು ಮಾಡೋಕ್ಕಾಗ್ತೀವ? ನನಗೂ ಕೂಡ 12, 13 ಸಾವಿರ ಕೂದಲೇ ಇರೋದು ಅಲ್ವಾ, ಬಾಲ್ಡ್ ಆಗ್ಬಿಡ್ತೀನಿ. 15 ಸಾವಿರ ಕೂದಲಿರುತ್ತೆ, ಲಕ್ಕಿ ನಂಬರ್ ಹೇಳ್ಕೊಳ್ಳೋಣ, ಯಾಕೆ 12 ಸಾವಿರ ಅಂತ ಹೇಳ್ಕೊಳ್ಳೋಕ್ಕೆ. ಆ ಕೂದಲಿದೆ ಅಂದ್ರು ಕೆಲವರೆಲ್ಲ ನೀವು ನೋಡಿರ್ತೀರ, ಬಾಲ್ಡ್ ಆಗಿರುತ್ತೆ. ಈ ಕೂದಲನ್ನ ಈ ಕಡೆಯಿಂದ ಹಿಂಗೆ ತೆಗೆದು ಹಂಗೆ ಆ ಬಾಲ್ಡ್ನ ಕ್ಲೀನಾಗಿ ಹಂಗೆ ಮುಚ್ಚಿ ಒಂದು ಕಲರ್ ಹಾಕಿರ್ತಾರೆ. ಸರ್ ಬಾಲ್ಡೇ ಅದು. ಕೆಲವು ಟೀಚರ್ಸ್ ನೀವು ನೋಡಿ, ಲೆಕ್ಚರರ್ಸ್, ಪ್ರೊಫೆಸರ್ಸ್ ನೋಡಿ, ಬಾಲ್ಡೇ ಸರ್. ಆ ಬಾಲ್ಡ್ ಇದ್ರು ಇಲ್ಲಿಂದ ಕೂದಲು, ಈಗ ಬನ್ನಿ ವಿಗ್ಗು, ವೀವಿಂಗು, ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಬಂದ್ಬಿಟ್ಟಿದೆ. ಆದರೆ ಕೆಲವರು ನೀವು ನೋಡ್ಬೋದು, ಕರೆಕ್ಟಾಗಿ ಇಲ್ಲಿ 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 ಕೂದಲು ಇರ್ತೀವಿ, ಇವರಿಗೆ ಸ್ವಲ್ಪ ಜಾಸ್ತಿ ಕೂದಲು. ಈ ಕೂದಲನ್ನೇ ಸ್ವಲ್ಪ ಜಾಸ್ತಿ ಬೆಳೆಸಿ ಇದನ್ನು ತೆಗೆದು ಈ ಬಾಲ್ಡ್ನ ಮುಚ್ಚಿ ಇಲ್ಲಿಗೆ ಹಾಕಿರ್ತಾರೆ ಕೂದಲನ್ನ. ಹಂಗೆ ಮೇಂಟೈನ್ ಮಾಡ್ತಕ್ಕಂಥವ್ರನ್ನೆಲ್ಲ ನಾನು 6, 15, 24ರಲ್ಲಿ ನೋಡಿದ್ದೀನಿ. ಅಷ್ಟು ಕಾನ್ಷಿಯಸ್ ಅವರು, ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಅವರಿಗೆ. ಹೆಣ್ಮಕ್ಳಾದ್ರು ಇವಾಗ ಕನ್ನಡಿ ಮುಂದೆ ನಿಂತ್ಕೊಳ್ತಾರೆ ಅಂತಾರೆ, ಎಲ್ಲರೂ ನಿಂತ್ಕೊಳ್ತಾಳ್ರಿ. ಯಾವಾಗಲ್ಲ ನಾನು ನಿಮಗೆ ಎಷ್ಟೋ ಸರಿ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಈ 32, 40 ಫ್ಲೋರು, 50 ಫ್ಲೋರ್, 70 ಫ್ಲೋರ್ ಎಲ್ಲ ಬಿಲ್ಡಿಂಗ್ ಕಟ್ಟಿದವರು 70ನೇ ಫ್ಲೋರ್ಗೆ ತಗೊಳ್ತಾನೆ ಇರಲಿಲ್ವಂತೆ, ಸೇಲೆ ಆಗ್ತಿರ್ಲಿಲ್ವಂತೆ. ಸೇಲೆ ಆಗದಿದ್ದಾಗ ಏನು ಮಾಡೋದು ಪ್ಲಾನು ಅಂತ ಹೇಳಿದ್ರೆ, ಲಿಫ್ಟಲ್ಲಿ ಏನಾದರೂ TV ಇಡೋಣ, ಅದು ಇಡೋಣ, ನೋಡಿಕೊಂಡು ಬೋರ್ ಇಲ್ಲದೆ ಹೋಗೋದಕ್ಕೊಂದು 4 ನಿಮಿಷ 5 ನಿಮಿಷ ಬೇಕಲ್ವಾ, ಬೋರ್ ಹೊಡೆದೋಗುತ್ತೆ ಅಂತ. ಅವಾಗ ಒಬ್ರು ಐಡಿಯಾ ಕೊಟ್ರಂತೆ, ಸರ್ ಅದೆಲ್ಲ ಬೇಡ, ಲಿಫ್ಟ್ ಸುತ್ತಲೂ ಕನ್ನಡಿ ಹಾಕಿ ಸರ್ ಸಾಕು. ಈ ಕಡೆ ತಿರುಗಿದ್ರು ಅವನೇ ಕಾಣ್ಬೇಕು, ಆ ಕಡೆ ತಿರುಗಿದ್ರು ಅವನೇ ಕಾಣ್ಬೇಕು, ಹಿಂಗ್ ನೋಡಿದ್ರೆ ಅವನೇ ಕಾಣ್ಬೇಕು, ಮಾಡಿ ಸರ್. ಅಷ್ಟೇ ಆ ಐಡಿಯಾ ಕೊಟ್ಟನಂತೆ. ಲಿಫ್ಟ್ ಹಾಕಿದ್ರಂತೆ 75ನೇ ಫ್ಲೋರಲ್ಲಿ ಇರೋದೆಲ್ಲ ಸೇಲ್. ಯಾಕೆಂದ್ರೆ ನಾವೇನೇ ಇರಲಿ, ಎಷ್ಟು ಕಪ್ಗಿರ್ಲಿ, ಎಷ್ಟು ದಪ್ಪಗಿರ್ಲಿ, ಒಂದು ಮೂಗಿಂಗಿರ್ಲಿ, ಹಿಂಗೆ ಕನ್ನಡಿದೆ ಅಂದ್ರೆ ಹಿಂಗೆ ನೋಡ್ಕೊಂಡು ಹಿಂಗೆ ಅಂದೆ ಅಂತಿ ಆಮೇಲೆ ನೋಡಿ ಹಿಂಗೆ ನೋಡಿ, ಇದು ಸಿಕ್ಕಿದೆ ಹಿಂಗೆ ಹಿಂಗೆ ಅನ್ಕೊಂಡದ್ದು. ಅದು 4 ಜನ ಇದ್ದಾರೋ ಬಿಟ್ರೋ, ಅದರಲ್ಲಿ ಒಬ್ರು ಇಬ್ರು ಇದ್ಬಿಟ್ವಿ ಅಂದ್ರೆ ಮುಗಿದ ಕತೆ. ಅವ್ರ ಕತೆ ಅವ್ರು ನೋಡ್ಕೊಂಡ್ರೆ, ನಮ್ಮ ಕತೆ ನಾವು ನೋಡ್ಕೊಂತೀವಿ ಅಂದ್ರೆ, ಗುಂಪು ಒಂದು 10-20 ಜನ ಇದ್ರಂದ್ರೆ ಆಗಲ್ಲ. ದೊಡ್ಡ ದೊಡ್ಡ ಲಿಫ್ಟಲ್ಲಿ 10 ಜನ ಬರ್ತಾರೆ ಅಂತ ಇಟ್ಕೊಳ್ಳಿ. ಆಗ ಕನ್ನಡಿ ನೋಡ್ಕೊಳ್ಳೋ ಅಭ್ಯಾಸ ಎಲ್ರಿಗೂ ಇದೆ. ಆದರೆ 6, 15, 24ನೇ ತಾರೀಕು ಕೊಟ್ಟವರು ಕನ್ನಡಿ ನೋಡ್ಕೊಳ್ಳೋದ್ರಲ್ಲಿ ನಿಸ್ಸಿಮ್ರು ನಂಬರ್ 1 ಇರ್ತಾರೆ. ಕನ್ನಡಿ ನೋಡ್ಕೊಳ್ತಾರೆ ಅಂದ್ರೆ ಅವ್ರಿಗೊಂದು ಸೆನ್ಸ್ ಆಫ್ ಹ್ಯೂಮರ್ ಇರ್ತದಲ್ಲ ಡ್ರೆಸ್ ಕೋಡ್ ಮೇಲೆ, ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಕಾಣಬೇಕು ಅಂತ. ಆದ್ರಿಂದ ಇವರು ನೀಟ್ ಅಂಡ್ ಡಸ್ಕ್ ಕೋಡಲ್ಲಿ ಇಟ್ಕೊಳ್ತಕ್ಕಂಥ ಒಳ್ಳೆ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಕೂಡ ನೋಡ್ಬೋದು. ಆಮೇಲೆ ಗುರುಗಳು ಅಂತ ನಾವು ಕರೆದಿದ್ದೀವಲ್ಲ, 3ನೇ ನಂಬರಲ್ಲಿ ಹುಟ್ಟಿರೋರು ಟೀಚರ್ಸ್ನ ಜಾಸ್ತಿ ಹೇಳಿದ್ದೀವಿ. 6ನೇ ನಂಬರಲ್ಲಿ ಹುಟ್ಟಿರೋರ್ನ, 3ನೇ ನಂಬರಲ್ಲಿ ಹುಟ್ಟಿರೋರು 100ಕ್ಕೆ 100% ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸು ಆ ಥರ ಆಗ್ತಾರೆ. ಡಾಕ್ಟರ್ಸ್ ಆಗ್ತಾರೆ ಅಂದರೆ ಅದ್ರಲ್ಲಿ 50% ಇವರು ಆಗ್ತಾರೆ. ಆಮೇಲೆ ರಾಕ್ಷಸ ಗುರು ಶುಕ್ರಾಚಾರ್ಯ ರಾಕ್ಷಸರನ್ನ ಬದುಕಿಸಿದಷ್ಟು ಬೃಹಸ್ಪತಿ ದೇವಗುರು ಕೂಡ ಬದುಕಿಸಿಲ್ಲ. ಯಾಕಂದ್ರೆ ದೇವ ರಾಕ್ಷಸ ಹೊಡೆದಾಡ್ಕೊಳ್ಳೋ ಥರ ಸಾಯೋ ಥರ ಪರಿಸ್ಥಿತಿ ಬಂದ್ಬಿಟ್ರೆ ಶುಕ್ರಾಚಾರ್ಯನ ಹತ್ರ ಎತ್ಕೊಂಡೋದ್ರೆ ಸಾಕು, ಬದುಕಿಸ್ಬಿಡ್ತಿದ್ರು ಅವರು. ಅಷ್ಟು ಸಂಜೀವಿನಿ ಅಂತ ಕರೀತಾರೆ. ಸಂಜೀವಿನಿನ ತನ್ನ ಕೈವಶ ಮಾಡಿ ಇಟ್ಕೊಂಡಿದ್ದಂಥವ್ರು ಶುಕ್ರಾಚಾರ್ಯ ಗುರುಗಳು. ರಾಕ್ಷಸ ಗುರು, ದೈತ್ಯ ಗುರು ಅವರು, ದೈತ್ಯ ಪ್ರತಿಭೆನೂ ಅವರು. ಅದರಿಂದ 6, 15, 24ನೇ ತಾರೀಕು ಹುಟ್ಟರೋರು ಸುಮ್ಮನೆ ಒಂದು ಔಷಧಿ ಕೊಟ್ಟರೆ ಸಾಕು, ಗುಣ ಆಗ್ಬಿಡ್ತಾರೆ ಅವರು.
ಅದರಿಂದ ಇವರು ಡಾಕ್ಟರ್ ಆಗೋದು ಕೂಡ ಭಾರಿ ಒಳ್ಳೇದು. ಡಾಕ್ಟರ್ ಕೂಡ ಓದಬಹುದು, ಇಂಟ್ರೆಸ್ಟ್ ಇದ್ರೆ ಡಾಕ್ಟರ್ ಕೂಡ ಓದ್ಬೋದು. ಎಷ್ಟೋ ಜನ ನಿಮ್ಮ ಮನೆಗಳಲ್ಲಿ ಯಾರಾದರೂ 6, 15, 24ನೇ ತಾರೀಕು ಹುಟ್ಟೋರು ಇದ್ರೆ, ಯಾರಿಗಾದ್ರೂ ಸ್ವಲ್ಪ ನಿಮ್ಮ ಮನೆಯಲ್ಲಿ ಆ, ಏನೋ ರೆಗ್ಯುಲರ್ ಆಗಿ ಮೆಡಿಸಿನ್ ತಗೊಳ್ತಾ ಇದ್ದಾರೆ ಅಂದ್ರೆ, ಇವ್ರ ಕೈಯಲ್ಲಿ ಔಷಧಿ ಕೊಡಿ. ಹೆಂಗೋ ಅವರೇ ಟ್ಯಾಬ್ಲೆಟ್ ತಗೊಳ್ತಾರೆ, ನುಂಗ್ತಾರೆ. ಇವ್ರ ಕೈಯಿಂದ ತೆಗೆದುಕೊಡಕ್ಕೆ ಹೇಳಿ, ಇವ್ರ ಕೈಯಿಂದ ತೆಗೆದುಕೊಂಡು ಅದ್ರ ನುಂಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಎಷ್ಟೋ ಫಸ್ಟು 2, 4 ಮಾತ್ರ ನುಂಗ್ತಾ ಇದ್ದೆ, ಒಂದು ದಿನಕ್ಕೆ 4, 5, 6 ನುಂಗ್ತಾ ಇದ್ದೆ. ಈಗ 2 ಮಾತ್ರಕ್ಕೆ ಬಂತಪ್ಪ ಅನ್ನೋ ಲೆವೆಲ್ಗಾದ್ರೂ ನಡೀತದೆ. ಆ ರೀತಿ 6, 15, 24ನೇ ತಾರೀಕು ಹುಟ್ಟರೋರಿಗೆ ಆ ಮೆಡಿಕಲ್ ವಿಷಯದಲ್ಲಿ ಕೂಡ ಸಕ್ಸಸ್ಸು. ಅದಕ್ಕೆ ಕಾರಣ ಏನಂದ್ರೆ ರಾಕ್ಷಸ ಗುರು ನಮ್ಮ ಶುಕ್ರಾಚಾರ್ಯರು. ಅದ್ರಲ್ಲಿ ಅವ್ರದ್ದೊಂದು ಸ್ಟೋರಿ ಬರುತ್ತೆ. ಅವ್ರ ಮಗಳು ದೇವ್ಯಾನಿ ಅಂತ ಒಬ್ಬರು ಕಚ ಅಂತ ಒಬ್ಬ ಶಿಷ್ಯ ಬರ್ತಾನೆ. ಆ ಶಿಷ್ಯನ ಮೇಲೆ ಇವಳು ದೇವ್ಯಾನಿಗೆ ಇಷ್ಟ ಇರುತ್ತೆ. ಆ ರಾಕ್ಷಸರೆಲ್ಲ ಈ ಕಚನ್ ಮೇಲೆ ಸ್ವಲ್ಪ ಪ್ರೀತಿಯಾಗಿದ್ದಾರೆ ಗುರುಗಳು ಅಂತ ಅವನನ್ನು ಎಷ್ಟು ಪೀಸಾಗಿ ಕಡ್ದು ಹಾಕಿದ್ರು ಕೂಡ ಬದುಕಿಸ್ತಾ ಇದ್ರಂತೆ. ಕಡ್ದು ಹಾಕಿದ್ರು ಬದುಕಿಸ್ತಿದ್ರಂತೆ. ಕಡೆಗೆ ಏನ್ ಮಾಡ್ಬಿಟ್ರು, ಒಂದ್ಸರಿ ಚೆನ್ನಾಗಿ ಅವನ್ನ ಪೌಡರ್ ಮಾಡ್ಬಿಟ್ಟು ನೋಡಿ ಕತೆ ಇದು, ಪೌಡರ್ ಮಾಡ್ಬಿಟ್ಟು ರಾಕ್ಷಸ ಗುರುಗಳು ಅಂದ್ರೆ ಸಂಜೆ ತಗೊಳ್ತಾರಲ್ಲ ತೀರ್ಥ, ಆ ತೀರ್ಥ ತಗೋದು ಅದ್ರಲ್ಲಿ ಮಿಕ್ಸ್ ಮಾಡ್ಬಿಟ್ಟವ್ರೆ. ಅವ್ರು ತೀರ್ಥ ಫುಲ್ ಕುಡಿದ್ಬಿಟ್ರು. ಪೀಸ್ ಕಟ್ ಮಾಡಿದ್ರೆ ತಾನೇ ಬದುಕಿಸ್ತೀರಾ, ಅಂಟಿಸ್ಬಿಡ್ತೀರಾ? ಕೈ ಒಂದ್ ಕಡೆ, ಕಾಲು ಒಂದ್ ಕಡೆ, ತಲೆ ಒಂದ್ ಕಡೆ ಹಾಕಿದ್ರೆ ಇವಾಗ ಹೆಂಗ್ ಬದುಕಿಸ್ತೀರಾ ಗುರುಗಳೇ ನೀವು ಅಂದ್ಕೊಂಡ್ರೆ, ಇವಾಗ ಕುಡಿದ್ಬಿಟ್ಟ ಮೇಲೆ ಮೈ ಒಳಗಡೆ ಹೋಗ್ಬಿಡ್ತಾನಂತಾನ ಅವನು, ಮೈ ರಕ್ತದಲ್ಲೆಲ್ಲ ಬಂದ್ಬಿಡ್ತಾನಲ್ಲ. ಅವಾಗ ಅವ್ರ ಹತ್ರ ಮಂತ್ರ ಗೊತ್ತೊಂದು, ಆ ಮಂತ್ರ ಹೇಳಿ ಕಚಾ ಬಾರೋ ಇಲ್ಲಿ ಅಂದ್ರೆ ಬಂದ್ಬಿಡೋನು. ಕಚಾ ಬಾರೋ ಇಲ್ಲಿ ಅಂದ್ರೆ 4 ಪೀಸ್ ಕಟ್ ಮಾಡಿದ್ರು ಸರಿ, ಹಂಗೆ ಅಂಟ್ಕೊಂಡು ಆ ಮಂತ್ರ ಹೇಳಿದ ತಕ್ಷಣ ಹಂಗೆ ಪೀಸ್ಗಳೆಲ್ಲ ರುಂಡ ಮುಂಡ ಜಾಯ್ನ್ ಆಗಿ ಬಂದ್ಬಿಡೋದು. ಇವಾಗ ಕಚಾ ಬಾರೋ ಅಂದ್ರೆ ಇವ್ರನ್ನ ಸೀಳ್ಕೊಂಡು ಬಂದ್ಬಿಡ್ತಾನೆ. ಸೀಳ್ಕೊಂಡು ಬಂದ್ರೆ ಗುರುಗಳು ಸತ್ತೋಗ್ಬಿಡ್ತಾರೆ. ಇವಾಗ ಏನ್ ಮಾಡೋದು? ಮಗಳಂತೂ ಇವನ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ, ನಮ್ಗೆ ಬಸ್ಸೇ ಕೊಡ್ಬೇಕು ನೀವು ಅವನ್ನ ಕಚನ್ನ ಅಂತ. ದೇವಿಯಾನಿ ಅಂತ, ಇಫ್ ಐ ಆಮ್ ನಾಟ್ ರಾಂಗ್ ಅವ್ರ ಮಗಳು. ಆಗ ಇವ್ರು ಏನ್ ಮಾಡ್ತಾರೆ, ಅವನಿಗೆ ಒಳಗಡೆನೆ ಹೇಳ್ಕೊಡ್ತಾರೆ ಮಂತ್ರನ. ನೋಡೋ ಮಗ, ಈ ಮಂತ್ರ ಹೇಳ್ಬೇಕು. ಇವಾಗ ಈ ಮಂತ್ರ ಹೇಳಿ ಕಚಾ ಬಾರೋ ನಾನು ಅಂತ ಹೇಳ್ತೀನಿ, ನಾನು ಸತ್ತೋಗ್ಬಿಡ್ತೀನಿ. ಯಾಕಂದ್ರೆ ನನ್ನಿಂದ ಸೀಳ್ಕೊಂಡು ನೀನ್ ಬಂದ್ಬಿಡ್ತೀಯ, ನೀನ್ ಈ ಮಂತ್ರ ಹೇಳಿ ಮತ್ತೆ ನನ್ನನ್ನು ಉಳಿಸ್ಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದಾಗ, ಆ ಮಂತ್ರನ ಅವನ ಒಳಗೆ ತಗೊಂಡು ಆ ಮಂತ್ರನ ಕಲ್ತ್ಕೊಂಡ್ಮೇಲೆ ಇವರು ಕಚಾ ಬಾರೋ ಈಚೆ ಕಡೆ ಅಂದ ತಕ್ಷಣ ಇವರು ಸತ್ತೋಗ್ತಾರೆ ಗುರುಗಳು. ಆಮೇಲೆ ಕಚಾ ಬಂದು ಆ ಮಂತ್ರವನ್ನ ಹೇಳಿ ಗುರುಗಳನ್ನ ಬದುಕಿಸ್ತಾನೆ. ಗುರುಗಳು ಬದುಕ್ತಾರೆ. ಬದುಕಿದ ಮೇಲೆ ಇವಳು ಪ್ರೀತಿ ಮಾಡ್ತಿರ್ತಾಳಲ್ಲ ದೇವಿಯಲ್ಲಿ, ಇವನ್ಗೆ ಇಷ್ಟ ಇರಲ್ಲ. ಗುರು ಪುತ್ರಿ ಅಲ್ವಾ, ಗುರುಗಳ ಮಗಳನ್ನ ಹೋಗ್ಬಿಟ್ಟು ಯಾರಾದ್ರೂ ಲೈನ್ ಹೊಡಿಯೋದೆಲ್ಲ ಚೆನ್ನಾಗಿರ್ತದ ಆತ. ಅವನೆಷ್ಟೋ ಹೇಳ್ತಾನೆ, ನೀನ್ ಗುರು ಮಗಳು ನನ್ಗೊಂಥರ ಅಕ್ಕಂಗೀರ್ ಸಮಾನ, ದಯವಿಟ್ಟು ನನ್ಗೆ ಈ ಪ್ರೀತಿ ಪ್ರೇಮ ನಿನ್ ಮೇಲೆ ಇಲ್ಲ, ನನ್ನನ್ನು ಬಿಟ್ಬಿಡು ಅಂದ್ರೆ ಇವಳು ಬಿಡಲ್ಲ. ಆಮೇಲೆ ಕಡೆಗೆ ನೋಡು, ನಮ್ಮಪ್ಪನ್ನು ಸಾಯಿಸಿ ನಿನ್ನನ್ನು ಬದುಕಿಸಿದ್ದೀನಿ, ಬದುಕಿಸಿದ್ದೀನಿ. ಆಮೇಲೆ ನಿನಗೆ ಬದುಕಿಸೋ ವಿದ್ಯೆ ಕೂಡ ಹೇಳ್ಕೊಟ್ಟಿದ್ದೀನಿ. ಈಗಲಾದ್ರೂ ನೀನ್ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂದಾಗ ಅವನು ಒಂದೇ ಹೇಳ್ತಾನೆ, ಮೊದಲಾದ್ರೂ ನೀನ್ ಗುರುಪುತ್ರಿ ನಮ್ಮ ಅಕ್ಕ ತಂಗಿರ್ ಸಮಾನ ಅನ್ಕೊಂಡಿದ್ದೆ, ಈಗಂತೂ ನಾನು ನಿಮ್ಮ ಅಪ್ಪನ ಹೊಟ್ಟೆಯಿಂದಾನೇ ಹುಟ್ಬಿಟ್ಟಿದ್ದೀನಿ ಅಂದ್ರೆ ನಿನ್ನ ನನ್ನ ಸ್ವಂತ ತಂಗಿ. ನೋಡ್ರಿ ಏನ್ ಲಾಜಿಕ್ ಇದೆ. ಆ ದೇವಿಯನಿಗೆ ಹೇಳ್ತಾನ, ದೇವಿಯನಿಗೆ ಹಂಗೇಳ್ಬಿಟ್ಟು, ನಾನು ಬರ್ತೀನಿ ತಾಯಿ, ನಿನ್ನ ಎದುರುಗಡೆ ಇದ್ರೆ ತಾನೇ ನೀನ್ ಲವ್ ಪವು ಅಂತ ನನ್ನ ಹಿಂದೆಗಡೆ ಬರೋದು, ನಿನ್ ಸವಾಸ ಬೇಡ ಅಂತ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರು ಹೇಳ್ತಾರೆ, ಲವ್ ಇದನ್ನ ಇವ್ರಿಗೆಲ್ಲ ಹೇಳ್ಕೊಟ್ಬಿಟ್ಟು ಬಿಡೋಕಣ, ಅಪಾತ್ರರಿಗೆ ಹೇಳ್ಕೊಟ್ಬಿಟ್ರೆ ಶಾಸ್ತ್ರ ಒಂದು ದಾರಿ ಆಗ್ಬಿಡುತ್ತೆ ಅಂತ ಹೇಳಿದ್ಮೇಲೆ ಅವ್ನು ಜಾಗ ಖಾಲಿ ಮಾಡ್ಬಿಡ್ತಾನೆ ಅಂತ. ಸೊ ಶುಕ್ರಾಚಾರ್ಯರಿಗೆ ಏನ್ ಕೆಪಾಸಿಟಿ ಇತ್ತು. ಹಂಗೆ 6, 15, 24ನೇ ತಾರೀಕು ಕೊಟ್ಟರೋರು ಈ ತರ ಉದ್ಯೋಗಗಳು ಕೂಡ ಕಲಿಬಹುದು. ಅಂದ್ರೆ ಒಬ್ಬನ ಸತ್ತಿರೋನ್ನ ಬದುಕಿಸುವಷ್ಟು ವಿದ್ಯೆಗಳು ಕಲಿತಕ್ಕಂಥ ಮಾಂತ್ರಿಕ ವಿದ್ಯೆಗಳನ್ನ ಕೂಡ ಇವ್ರು ಕಲಿಬಹುದು. 6, 15, 24ನೇ ತಾರೀಕು ಅವ್ರಿಗೆ ಒಲಿಯುತ್ತೆ. ಅದು MBBS ಓದಿ, MD ಓದಿ, FRS, ಫೆಲೋ ಆಫ್ ರಾಯಲ್ ಸೊಸೈಟಿ, ಈ ತರ ಗ್ರಾಜುಯೇಷನ್, ಸರ್ಜರಿ ಇದೆಲ್ಲ ಮಾಡೋದಲ್ಲ ಏನಿದೆಯೋ ಅದು ಬಿಟ್ಟು ಈ ಸಿದ್ಧ ಆಯುರ್ವೇದ ಇದೆಲ್ಲ ಇದೆ ನೋಡಿ, ಇದರಲ್ಲಿ ಇವ್ರ ತಾತ್ನಂಥದ್ದೆಲ್ಲ ಇದೆ. ಇವಾಗ ನಾನು ಹೇಳಿದ್ನಲ್ಲ, ಈ ಸಿದ್ಧ ಆಯುರ್ವೇದಕ್ಕೆ, ಈ ತಂತ್ರ, ಇದರಲ್ಲಿ ಈ ಔಷಧಿಗಳಲ್ಲಿ ಆಯುರ್ವೇದ ಇನ್ನೂ ವಿಷಯದಲ್ಲಿ ಏನೇನೋ ಇದೆ. ಅದನ್ನ ಹೇಳ್ಕೊಂಡೋದ್ರೆ ಒಂದು ಎಪಿಸೋಡ್ ಎಲ್ಲ ಸಾಕಾಗಲ್ಲ. ಆ ಥರದ್ದನ್ನು ಕಲಿಬಹುದು. ಒಂದು ಮೂಲಿಕೆಯಿಂದ, ಒಂದು ಮಂತ್ರದಿಂದ ಒಬ್ಬನ ಎದೊಳ ಅಂದ್ರೆ ಎದ್ದು ಬಿಡ್ತಾನ ಅವನು. ಆ ಲೆವೆಲ್ಗೆ 6, 15, 24ನೇ ತಾರೀಕು ಕೊಟ್ಟರೋರಿಗೆ ವಿಷಯಗಳಿದೆ. ಅದರಿಂದ ಅದಕ್ಕೆ ತಕ್ಕಂಗೆ ಅವ್ರು ಓದ್ಬೋದು. ಇನ್ನ ನಾಟ್ಯ, ನಟನೆ ಇದ್ರ ಬಗ್ಗೆ ಹೇಳಿದ್ರೆ ಇನ್ನೇನು ಹೇಳೋದೇ ಬೇಕಾಗಿಲ್ಲ. ಓಕೆ, ಒಳ್ಳೆ ನಟರು, ಒಳ್ಳೆ ಆಕ್ಟರು, ಆಕ್ಟ್ರೆಸ್ಸು, ಒಳ್ಳೆ ಡ್ಯಾನ್ಸ್ ಮಾಸ್ಟರು, ಒಳ್ಳೆ ಡ್ಯಾನ್ಸರು, ಅದು ಭರತನಾಟ್ಯಂ ಆಗ್ಬೋದು, ಇಲ್ಲ
ಇದಾಗ್ಬೋದು. ಓಕೆ, ಫ್ಯಾನ್ಸಿ ಡ್ಯಾನ್ಸ್ ಯಾವುದಿದ್ರು ಆಗ್ಬೋದು, ಪಾಪ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಒಳ್ಳೆ ಮಾತುಗಾರರಾಗ್ಬೋದು. ಸೊ ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಮಾಡೋರು ಬಹಳಷ್ಟು ಜನ ಇವ್ರನ್ನೇ ನೋಡ್ಬೋದು. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಬ್ಯಾಂಕ್ನ, ಆ ಬ್ಯಾಂಕಿಂಗ್ ಸೆಕ್ಟರ್ ಕೆಲಸ ಮಾಡೋರು. ಆಮೇಲೆ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಕೂಡ ಆಗ್ಬೋದು ಇವರು, ಅದಕ್ಕೆ ಸಂಬಂಧವಾಗಿ ಓದ್ಬೋದು ಇವರು. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಓದ್ಬಿಟ್ಟು ಅದು ಎಕ್ಸಾಮಿನೇಷನ್ ಪಾಸ್ ಮಾಡಿ ಅದನ್ನು ಮಾಡ್ಕೋಬೋದು. ಪಾಲಿಟಿಕ್ಸು ಹೋಗ್ಬೋದು, ಪಾಲಿಟಿಕ್ಸ್ ಹೋಗ್ಬಾರ್ದು ಅಂತ ನಾನು ಹೇಳಿಲ್ಲ, ಹೋಗ್ಬೋದು. IAS IPS ಇದು ಕೂಡ ಮಾಡ್ಬೋದು, ಯಾಕಂದರೆ ನೀಟ್ ಆ್ಯಂಡ್ ಡ್ರೆಸ್ ಇರುತ್ತೆ. ಯೋಧರು ಕೂಡ ಆಗ್ಬೋದು, ಆರ್ಮಿ. ಆದರೆ ಇವು ಮೂರು ಒಂಥರ ಡೆಡಿಕೇಟೆಡ್ ಜಾಬ್ಸು. ಏನು, IAS IPS, ಆಮೇಲೆ ಯೋಧರಾಗೋದು, ಸಿನ್ಸಿಯರ್ ಆಗಿರಬೇಕು, ಹಾನೆಸ್ಟ್, ಇವೆಲ್ಲ. ಆಮೇಲೆ ಪಾಲಿಟಿಕ್ಸ್ ಬಂದು ಸರ್ವಿಸು, ಬಿಸ್ನೆಸ್ ಅಲ್ಲ. ಆದರೆ ಈಗ ಬಿಸ್ನೆಸ್ ಆಗಿದೆ. ಇವರು ಲಕ್ಷ್ಮೀ ಪುತ್ರಿ ಅಂತ ನಾವು ಕರೆದಿದ್ವಿ ಅಂದರೆ, ಇವ್ರು ಈ ಫೀಲ್ಡ್ಗೆ ಹೋಗೋವಾಗ ಏನಾಗುತ್ತೆ ಗೊತ್ತಾ, ಇವ್ರಿಗೆ ದುಡ್ಡು ಸಿಕ್ಕಾಪಟ್ಟೆ ಸೇರುತ್ತೆ. ಇವಾಗ ಒಂದು ಆ್ಯಕ್ಟರ್ ಆಗಿ ಫಸ್ಟು ಸಿನಿಮಾ, 2 ಸಿನಿಮಾ 1 ಲಕ್ಷ 5 ಲಕ್ಷಕ್ಕೆ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. 3ನೇ ಸಿನಿಮಾ 4ನೇ ಸಿನಿಮಾ ಹಿಟ್ ಆಗೋಯ್ತು ಅಂದರೆ ನಾವು 50 ಲಕ್ಷ ಕೋಟ್ ಮಾಡಿದ್ರು, ಕೊಟ್ಟರೆ ಮಾಡ್ತೀನಿ, ಬಿಟ್ಟರೆ ಇಡ್ತೀನಿ ಅಂತ ಹೇಳ್ಬೋದು. 1 ಕೋಟಿ ಕೂಡ ಡಿಮ್ಯಾಂಡ್ ಮಾಡ್ಬೋದು ರೆಮ್ಯುನರೇಷನ್. ಬಟ್ IAS IPS, ಈ ಪಾಲಿಟಿಕ್ಸು, ಆಮೇಲೆ ಈ ಯೋಧರಾಗಿ ಇರೋದು, ಈ ಜಾಬಲ್ಲ ಎಷ್ಟು ಹಾನೆಸ್ಟಿ. ಅಲ್ಲಿ ಸ್ಯಾಲ್ರಿ ಅವನು 3 ಲಕ್ಷ ಕೊಟ್ಟ ಅಂದರೆ 3 ಲಕ್ಷನೇ ಅಷ್ಟೇ, ಅದಕ್ಕೆ ಮೇಲೆ ಏನು ಯೋಚನೆ ಮಾಡೋಂಗಿಲ್ಲ. ಬೇರೆ ಯಾವುದು ಸರ್ಪ್ಲಸ್ ಆಗಿ ಮನಿ ಬರೋದಕ್ಕೆ ಅವಕಾಶಗಳಿಲ್ಲ. ಆದರೆ ಇವ್ರಿಗೆ ತಲೆಯಲ್ಲಿ ಬರ್ದಿದ್ದಾನಲ್ಲ ಬ್ರಹ್ಮ, ಸಖತ್ತಾಗಿ ದುಡ್ಡು ಬರ್ತದೆ ಅಂತ, ಲಂಚ ಗಿಂಚ ಆಮಿಷಕ್ಕೆ ಬಲಿಯಾಗ್ಬಿಟ್ಟು ಎಷ್ಟೋ ಜನ ಕೆರಿಯರ್ ಕೆಡಿಸ್ಕೊಂಡವ್ರು ಉಂಟು. ಸಿನ್ಸಿಯರ್ ಆಗಿರ್ತೀನಿ ಅನ್ನಂಗಿದ್ದರೆ ಮಾತ್ರ ಈ ಥರ ಫೀಲ್ಡ್ಗೆ ಹೋಗಬೇಕು. ಇಲ್ಲ ಅಂದರೆ ನಾವು ನೋಡಿರ್ತೀವಿ 15ನೇ ತಾರೀಕು ಕೊಟ್ಟಿರೋ ಪಾಲಿಟಿಷಿಯನ್ಸ್ ಲಿಸ್ಟ್ ಏನಾದ್ರು ನಮ್ಮ ಕರ್ನಾಟಕದಲ್ಲಿ ಅವರೇ 15ನೇ ತಾರೀಕು ಕೊಟ್ಟಿರೋರು, ಆಮೇಲೆ ಉತ್ತರ ಪ್ರದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವರೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ಹೇಳ್ಬಿಟ್ರೆ, ಅವರೆಲ್ಲ ಬಂದಾಗ ರಾಜಕೀಯಕ್ಕೆ ಹಾಕ್ಕೊಳಕ್ಕೆ 1-2 ಜೊತೆ ಬಟ್ಟೆ ಇತ್ತೋ ಇಲ್ವೋ ಗೊತ್ತಿಲ್ಲ ಅವ್ರ ಹತ್ರ. ಇವತ್ತು 15,000 20,000 ಕೋಟಿ ಆಸ್ತಿ ಅಂತಾರೆ. ಆ ಥರ ಅವಾಗ ಅದು ತಪ್ಪು ತಾನೆ. ಆ ಥರದಕ್ಕೆ ಹೋಗ್ಬಿಟ್ಟು ಆಮೇಲೆ ನಮ್ಮಲ್ಲಿ ಮೊದಲೇ ನೋಡ್ತಿದ್ವಿ ನಾವು, ನಮ್ಗೆ ಗೊತ್ತಿದ್ದಂಗೆ ಯಾರೋ ಒಬ್ಬ ಬಂದ, ಅವನೇನೋ ಮಾಡ್ದ, ಅವನು ನೆಕ್ಸ್ಟ್ ಜನ್ಮದಲ್ಲಿ ಅನುಭವಿಸ್ತಾನ, ಅದು ಇದು ಅಂತ. ನಾವು ಅದೆಲ್ಲ ಏನೇನಿಲ್ಲ, ಈ ಜನ್ಮದಲ್ಲೇ ನೋಡ್ಬಿಟ್ವಿ. ಎಂತೆಂಥ ಪೊಲಿಟಿಷಿಯನ್ ಮಕ್ಕಳು ಮೊಮ್ಮಕ್ಕಳು ಅವ್ರು ಬದುಕಿರೋವಾಗಲೇ ಅವ್ರ ಕೆರಿಯರ್ನೆಲ್ಲ ನೋಡ್ಬಿಟ್ಟು, ಸ್ವಾಮಿ ಸಾಕಪ್ಪ, ಇಲ್ಲಿ ರೊಟ್ಟಿ ತಿರುವಾಗ್ದಂಗೆ ಆಗ್ತಾ ಇದೆ. ಈ ಕಾಲದಲ್ಲಿ ರೊಟ್ಟಿ ತಿರುವಾಗ್ದಂಗೆ ಆಗ್ತಾ ಇದೆ. ನಾವು ಅವತ್ತು ಯಾರೋ ನಮ್ಮ ತಾತ ಮಾಡಿದಕ್ಕೆ ನಾನು ಇವತ್ತು ಅನುಭವಿಸ್ತೀನಿ ಅನ್ನೋದೆಲ್ಲ ಓದ್ತಾ ಇದ್ವಿ. ಇವತ್ತು ನಮ್ಮ ಕಣ್ಮುಂದೆನೇ ನೋಡ್ಬಿಟ್ಟಿದ್ದೀವಿ ಒಬ್ಬೊಬ್ರು ಕೆರಿಯರ್ ಹೆಂಗಾಗಿದೆ ಅಂತ. ಆದ್ದರಿಂದ ಈ ಸೇವಾ ಕ್ಷೇತ್ರಗಳಿಗೂ ಇವರು ಹೋಗಬಹುದು, ಆದರೆ ಹಣ ಇವರ ಬೆನ್ನಟ್ಟಿ ಬರುತ್ತೆ ಅನ್ನೋದ್ರಿಂದ ಕರಪ್ಷನು ಅದು ಇದಕ್ಕೆಲ್ಲ ಸಿಕ್ಕಾಕೊಂಡು ಹೆಸರು ಕೆಡಿಸ್ಕೊಳ್ಳೋದು, ಕ್ಯಾರೆಕ್ಟರ್ ಅಸಾಸಿನೇಷನ್ಗೋ ಚಾನ್ಸಸ್ ಉಂಟು. ಆಮೇಲೆ ಇವರಿಗೆ ಇನ್ನೂ ಒಂದು, ನಾರ್ಮಲಿ ಸರ್ ನೀಟ್ ಆ್ಯಂಡ್ ಡ್ರೆಸ್ ಒಳ್ಳೆ ನೋಡೋಕ್ಕೂ ಸುಂದರವಾಗೇ ಇರ್ತಾರೆ. ನೋಡೋಕ್ಕೂ ಕಪ್ಪಿದ್ರು ಸರಿ, ಕೆಂಪಗಿದ್ರು ಸರಿ, ಬೆಳಕಿದ್ರು ಸರಿ, ಕರಕಿದ್ರು ಸರಿ, 6, 15, 24 ತಡ್ಕೊಂಡು ಸ್ವಲ್ಪ ನೋಡೋಕ್ಕೆ ಹಂಗೆ ಒಂದ್ಸತಿ ನೋಡಿದ್ಮೇಲೆ ಅವ್ನು ಇನ್ನೊಂದ್ಸತಿ ತಿರುಗಿ ನೋಡ್ಬೇಕು ಅನ್ನೋ ಥರ ಇರ್ತಾರೆ. ಹಂಗಿರೋವಾಗ ಬೇರೆ ಕೆಲಸಗಳು ಇರ್ತಾವಲ್ಲ ಸರ್, ಬಂದ್ಬಿಡುತ್ತಲ್ಲ ಬೇರೆ ಕೆಲಸ, ಅದರಿಂದನೂ ಇವ್ರ ಹೆಸರು ಕೆಡಬೋದು. ಅಫೇರ್ಸು, ಅನ್ವಾಂಟೆಡ್ ಆಮಿಷಗಳಿಗೆ ದುಡ್ಡು ಕೊಡ್ತಾರೆ ಅಂದರೆ ಏನೋ ಮಾಡ್ಕೊಂಬಿಡೋದು, ಇದರಿಂದ ಸಿಕ್ಕಾಕೊಂಬಿಡೋದಕ್ಕೂ ಚಾನ್ಸಸ್ ಇರುತ್ತೆ. ಸುರಸುಂದರಾಂಗರೇ ಅನ್ಬೋದು ಗಂಡು ಮಕ್ಕಳನ್ನ, ಸುರಸುಂದರಾಂಗಿಯರೇ ಅನ್ಬೋದು ಹೆಣ್ಮಕ್ಳನ್ನ. ತುಂಬ ಬ್ಯೂಟಿಫುಲ್ ಫೀಮೇಲ್ಸ್, ಸ್ಮಾರ್ಟ್ ಮೇಲ್ಸ್, ಅಷ್ಟು ಚೆನ್ನಾಗಿರ್ತಾರೆ, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಾರೆ, ಹಂಗಿರ್ತಾರೆ. ಹಂಗಿದ್ದಾಗ ಈ ಅಟ್ರಾಕ್ಷನ್ಗೆ ಬಲಿ ಆಗ್ಬೋದಲ್ಲ, ಇಂಡಲ್ಜ್. ಅದರಿಂದ ಈ ಮಕ್ಕಳಿಗೆ ನಾವು ಕ್ಯಾರೆಕ್ಟರ್ ಮ್ಯಾನರಿಸಮ್ಸ್ ಎಲ್ಲ ಹೇಳುವಾಗ ನಾವು ಇದನ್ನೆಲ್ಲ ಹೇಳಿದ್ವಿ. ಅದನ್ನು ಇದ್ರ ಜೊತೆಗೆ ನಾನು ಒಪ್ಪಿಟ್ಟು ಹೇಳ್ತಾ ಇದ್ದೀನಿ, ಈ ಥರ ಪ್ರೊಫೆಷನ್ಸ್ಗೆಲ್ಲ ಇವರು ದಿ ಬೆಸ್ಟ್ ಪೀಪಲ್. ದುಡ್ಡು ಇವರನ್ನ ಹರಸ್ಕೊಂಡು ಬರುತ್ತೆ ಅನ್ನೋದ್ರಿಂದ ಆಸ್ ಎ ಬಿಸ್ನೆಸ್ ಮ್ಯಾನ್, ಆಸ್ ಎ ಎಂಟರ್ಪ್ರಿನರ್, ಇವ್ರು ಏನು ಕೋಟ್ ಮಾಡಿದ್ರು ನಡೆಯುತ್ತೆ. ಆಸ್ ಎ ಆ್ಯಕ್ಟರ್, ಆ್ಯಕ್ಟ್ರೆಸ್, ಆಸ್ ಎ ಡಾನ್ಸರ್, ಆಸ್ ಎ ಸಿಂಗರ್. ಬಟ್ ವೆನ್ ಇಟ್ ಕಮ್ಸ್ ಟು ಡೆಲಿಕೇಟೆಡ್ ಜಾಬ್ಸ್ ಲೈಕ್ ದಿಸ್, UPS, ಸಿವಿಲ್ ಸರ್ವಿಸಸ್, ಆ್ಯಂಡ್ ದೆನ್ ಈವನ್ ಜಡ್ಜಸ್ಸು, ಈ ಥರ ಎಲ್ಲ ಆದಾಗ ಅಲ್ಲೇನಾದ್ರೂ ಇದಕ್ಕೆ ಬಲಿ ಆದ್ವಿ ಅಂದ್ರೆ ಮುಗಿದ ಕತೆ. ಇವತ್ತೆಲ್ಲ ಕೆಲವು ದೊಡ್ಡ ಯಾರಾದರೂ ಜಡ್ಜಸ್ ಏನಾದರೂ ಕರಪ್ಷನ್ ಸಿಕ್ಕಾಕೊಂಡಿರ್ತಂದ್ರೆ 6, 15, 24 ಯಾಕಂದ್ರೆ ಹಂಗೆ ಹುಡ್ಕೊಂಡ್ ಬಂದಿರ್ತದೆ, ಯಾವುದೋ ಒಂದು ಕೇಸ್ ಬಂದಿರ್ತದೆ. ಸರ್ ಇದೊಂದು ಮುಗಿಸ್ಕೊಟ್ಬಿಟ್ರೆ ಅಂದರೆ, ಒಂದು 100 ಎಕರೆ ಇದೆ ಸರ್, ಬೇಕಾದ್ರೆ ನಿಮ್ಗೆ ಬರ್ಬಿಡ್ತೀನಿ ಸರ್, 50 ಎಕರೆ ನಿಮ್ದು ಯಾವುದೋ ಬಿನಾಮಿಗೆ ನೋಡ್ಕೊಳ್ಳಿ ಸರ್ ಅಂದರೂ ಕೂಡ ನಾನು ಇನ್ನೇನು ತಾನು ಪ್ರೆಷರು ಹಂಗೆ ಇದ್ರೆ ಆಗ್ಬಿಡ್ತದೆ ಕೆಲವು ಕೆಲಸಗಳು. ನಮ್ಮ ದೇಶದಲ್ಲಿ ಸರ್ವಸಾಧಾರಣವಾಗಿ ಆಗ್ತಾ ಇದೆ ಅದು.
ಬೇರೆ ದೇಶದಲ್ಲಿ ಸ್ವಲ್ಪ ಕಮ್ಮಿ. ಇಲ್ಲಿ ಕೆಲಸ ಮಾಡೋಕ್ಕೆ ಲಂಚ ಕೊಡಬೇಕು, ಅಲ್ಲಿ ಕೆಲಸ ಮೀರೋದಕ್ಕೆ ಲಂಚ ಕೊಡಬೇಕು. ಏನು ಮಾಡೋಕ್ಕಲ್ಲ, ಸಿಸ್ಟಮ್ ಚೇಂಜ್ ಆಗಬೇಕು, ಆವಾಗ ನಾವು ಚೇಂಜ್ ಆಗ್ತೀವಿ. ನಾವು ಚೇಂಜ್ ಆದರೆ ಸಿಸ್ಟಮು ಚೇಂಜ್ ಆಗುತ್ತೆ. ನೋಡೋಣ, ಕಾದು ನೋಡೋಣ ಅಷ್ಟೇ. ಗುಡ್ ಥಿಂಗ್ಸ್ ಕಮ್ಸ್ ಟು ದೋಸ್ ಹೂ ವೆಯ್ಟ್ ಅಷ್ಟೇ. ಸೊ ಅವಾಗ 6-15-24ನೇ ತಾರೀಕು ಹುಟ್ಟೋರ ಬಗ್ಗೆ ಮಾತಾಡುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಕತೆ ಅಲ್ಲಿ ಇಲ್ಲಿ ಹೋಗಿರ್ಬೋದು, ಸ್ವಲ್ಪ ವಿಡಿಯೋ ಲೆಂಗ್ತಿ ಇರ್ಬೋದು, ಬಟ್ ಮಾತಾಡೋದೆಲ್ಲ ನಿಮ್ಮ ಪ್ಲಸ್ಸೇ, ಮಾತಾಡೋದೆಲ್ಲ ನಿಮ್ಮ ವೀಕ್ನೆಸ್ಸೇ. ಸೊ ನಮ್ಮ ಅದೇ ಯಾರ್ಯಾರು ಆ ತಾರೀಕಲ್ಲಿ ಹುಟ್ಟಿರ್ತೀವೋ ನೋಡ್ಕೊಂಡು ಹೋದ್ರೆ ಆಯಿತು ಅಲ್ವಾ. ಏನಿದ್ರು ಅಲ್ಟಿಮೇಟ್ಲಿ ಒಂದು ಕಾಲದಲ್ಲಿ 120 ವರ್ಷ ಬದುಕ್ತಿದ್ವಿ, ಬರ್ತಾ ಬರ್ತಾ 100 ಆಯಿತು, ಆಮೇಲೆ ನೋಡಿದ್ರೆ 75 ಆಯಿತು, ಇವಾಗ ನೋಡಿದ್ರೆ ಹಾಫ್ ಸೆಂಚುರಿ ಕೂಡ ಇಲ್ಲ, ಹಾಫ್ ಸೆಂಚುರಿ ಕೂಡ ಹೊಡಿತಾ ಇಲ್ಲ, 50 ಕೂಡ ಹೊಡಿತಾ ಇಲ್ಲ, 50ಕ್ಕೂ ಸುಸ್ತಾಗ್ಬಿಡ್ತಾ ಇದೀವಿ ಅಲ್ವಾ. ಅದರಿಂದ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಒಂದು ಸಿನ್ಸಿಯಾರಿಟಿ, ಹಾನೆಸ್ಟಿ ಇದೆಲ್ಲ ಇಟ್ಕೊಂಡು ಬಂದರೆ 64 ಕಳೆಗಳಿಗೂ ಅಧಿಪತಿ ಅಂತ ಹೇಳ್ತಕ್ಕಂಥ ಇವರು ಇನ್ನೂ ಇದರಲ್ಲಿ ಎಷ್ಟು ಹೇಳ್ಕೊಂಡೋದ್ರೆ ಇನ್ನು ಎಷ್ಟು ಫೀಲ್ಡ್ ಇದೆ ಭಗವಂತ, ಬೇಕಾದಷ್ಟಿದೆ. ಬಟ್ ನಾನೊಂದು ಸ್ವಲ್ಪ ಆರಿಸ್ಕೊಂಡು ಇವನ್ನ ಈ ಫೀಲ್ಡಿಗೆ ಇದಕ್ಕೆ ಹಾಕಿ ಅಂತ. ಇನ್ನೊಂದು ಹೇಳೋದು ಮರ್ಸ್ಬಿಟ್ಟೆ ನೋಡಿ, ಇವರು 6-15-24ನೇ ತಾರೀಕು ಹುಟ್ಟರೋರು ಶುಕ್ರಗ್ರಹ ಅಂದೆ, ಲಕ್ಷ್ಮಿ ಅಂದೆ. ಲಕ್ಷ್ಮೀನಾರಾಯಣ ಯಾವತ್ತು ಒಬ್ಬರನ್ನೊಬ್ಬರು ಬಿಟ್ಟಿರಲ್ಲ ಅನ್ನೋದಕ್ಕೋಸ್ಕರನೇ ಅವ್ರ ಹೆಸರೇ ಲಕ್ಷ್ಮೀನಾರಾಯಣ, ಕರೆಕ್ಟಾ? ಲಕ್ಷ್ಮೀನಾರಾಯಣ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟೇ ಇರಲ್ಲ ಅನ್ನೋದಕ್ಕೋಸ್ಕರ ಇವರಿಬ್ಬರು ಲಕ್ಷ್ಮೀನಾರಾಯಣ ಅಂದ್ರೆ ಒಬ್ರು. ಅವಾಗ ಲಕ್ಷ್ಮಿ ಮಾತ್ರ ಎಲ್ಲಾದ್ರೂ ಹೋಗ್ಬಿಡ್ತಾಳ ಕೆಲಸ ಕಾರ್ಯಗಳಿಗೆ, ನಾರಾಯಣ ಮಾತ್ರ ಹೋಗ್ಬಿಡ್ತಾಳ ಅಂದ್ರೆ ಇವರಿಬ್ಬರು ಒಟ್ಟಿಗೆ ಹೋಗೋದು ಜಾಸ್ತಿ ಅನ್ನೋದ್ರಿಂದ ನಾರಾಯಣ ಲಕ್ಷ್ಮಿ ಹೋಗ್ಬೇಕಂದ್ರೆ ಯಾವ ವಾಹನ ಉಪಯೋಗಿಸ್ತಾರೆ? ಗರುಡ ವಾಹನ ಉಪಯೋಗಿಸ್ತಾರೆ. ನಿಜನಾ? ಗರುಡದ ಮೇಲೆ ಹತ್ತಾನೆ ಹೋಗ್ಬೇಕು ಲಕ್ಷ್ಮೀನಾರಾಯಣ. ಆಗ ಈ 6-15-24ನೇ ತಾರೀಕು ಹುಟ್ಟಿರೋರು ಒಳ್ಳೆ ಏರ್ ಹೋಸ್ಟೆಸ್ಸು ಆಗ್ಬೋದು, ಗಗನ ಸಖಿನೂ ಆಗ್ಬೋದು, ಕ್ಯಾಬಿನ್ ಕ್ರೂನಲ್ಲಿ ಇರ್ತಾರಲ್ಲ ಆಗ್ಬೋದು. ಇನ್ನು ಸ್ವಲ್ಪ ಪ್ರಯತ್ನ ಪಟ್ಬಿಟ್ಟು ಏರೋನಾಟಿಕಲ್ ಇಂಜಿನಿಯರಿಂಗ್ ಅದು ಇದು ಎಲ್ಲ ಓದ್ಬಿಟ್ರೆ ಒಳ್ಳೆ ಪೈಲಟ್ ಆಗ್ಬಿಡ್ಬೋದು, ಒಳ್ಳೆ ಪೈಲಟ್ ಆಗ್ಬಿಡ್ಬೋದು. ಆಮೇಲೆ ಇಸ್ರೋ ಆಕಾಶ, ಗರುಡ ಹೋಗೋದು ಆಕಾಶದಲ್ಲಿ ತಾನೆ, ಅವಾಗ ಆಕಾಶಕ್ಕೆ ರಿಲೇಟೆಡ್ ಗ್ರಹಗಳು ಅದೆಲ್ಲ ನೋಡೋದಕ್ಕೆ ಈ ಇಸ್ರೋ, ನಾಸಾ ಅಂತಾರಲ್ಲ, ಅದರಲ್ಲೆಲ್ಲ ಸ್ಪೇಸ್ ರಿಸರ್ಚ್ಗೆ ಹೋಗ್ಬಿಡ್ಬೋದು. 15ನೇ ತಾರೀಕು ಕೊಟ್ಟಿರೋದು APJ ಅಬ್ದುಲ್ ಕಲಾಂ. 15ನೇ ತಾರೀಕು ಕೊಟ್ಟಿರೋದು APJ ಅಬ್ದುಲ್ ಕಲಾಂ ಏರೋನಾಟಿಕಲ್ ರಿಲೇಟೆಡ್ ಓದಿದ್ದವರು, ಅದ್ರ ರಿಲೇಟೆಡ್ ಎಷ್ಟೋ ರಿಸರ್ಚ್ ಎಲ್ಲ ಮಾಡಿದ್ದಾರೆ. ನೋಡಿದ್ರಾ? ಇದೊಂದು ಮರ್ತಿದ್ದೆ. ಏನೋ ತಲೆಯಲ್ಲಿ ಎಷ್ಟಂತ ಇಟ್ಕೊಳ್ಳೋದು, ಪುಸ್ತಕದಲ್ಲಿ ಬರ್ದಿರ್ಬೇಕು ನಾನು. ಆ್ಯಕ್ಚುಲಿ ಪುಸ್ತಕದಲ್ಲಿ ಎಲ್ಲ ಬರ್ದಿದ್ದೀನಿ, ಎಷ್ಟಂತ ತಲೆಯಲ್ಲಿ ಇಟ್ಕೊಳಕ್ಕಾಗತ್ತೆ ಅಂತ ಅನ್ಕೊಂಡಿದ್ದೆ. ಯಾವುದೋ ಒಂದು ಪಾಯಿಂಟ್ ಬಿಟ್ವಾ ಅಂತ ಯೋಚನೆ ಮಾಡ್ತಿದ್ದೆ ಹೇಳ್ಬೇಕು ಅಂತ, ತಾನಾಗಿ ಬಂತು. ಸೊ ಅವಾಗ 6-15-24 ಒಂದು ಸಿಮಿಲಾರಿಟಿ ಕೊಟ್ಟೆ. ಗರುಡ ವಾಹನ, ಗರುಡ ಅಂದ್ರೆ ಗರುಡ ಏರ್ಲೈನ್ಸ್ ಇದೆಯಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಮಲೇಷಿಯನ್ ಏರ್ಲೈನ್ಸ್, ರೈಟ್? ಗರುಡ ಏರ್ಲೈನ್ಸ್, ಆ ಥರ ಆ ಏರ್ಲೈನ್ಸ್ ರಿಲೇಟೆಡ್ ಓದ್ಬೋದು. ಆಮೇಲೆ ಇನ್ನೊಂದು ಮರ್ತೆ, ಇವರು ಒಳ್ಳೆ ಊಟ ಪ್ರಿಯರು, ಸಖತ್ತಾಗಿ ಊಟ ಮಾಡ್ತಾರೆ, ಒಳ್ಳೆ ಶೆಫ್ ಆಗ್ಬೋದು ಇವರು, ಒಳ್ಳೆ ಶೆಫ್ ಆಗ್ಬೋದು, ಒಳ್ಳೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು. ಅದು ರಿಚ್ ಹೋಟ್ಲ್ ಅಲ್ವಾ. ಅರಮನೆಗಳಲ್ಲಿ ವಾಸಿಸುವ ಯೋಗ. ಇವಾಗ ಅರಮನೆಯಲ್ಲಿ ಒಂದು ಕೆಲಸಗಾರ ಅಂದ್ರೂ ಕೂಡ 6ನೇ ನಂಬರ್ ಹುಟ್ಟಿದ್ರೆ ಅವನು ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು ರಿಚ್ ಹೋಟ್ಲಲ್ಲಿ ಕೆಲಸ ಮಾಡೋರೆಲ್ಲ ಇವರೇ. ಸಣ್ಣ ಕೆಲಸ ಆಗ್ಬೋದು ಸರ್, ಗಾರ್ಡ್ ಕೆಲಸ ಸರ್, ಓದೇ ಇಲ್ಲ ಸರ್, ಓದಿರೋದೆಲ್ಲ ಒಂದು SLC PUCನೇ ಸರ್ ಅಂದ್ರೆ, ಒಂದು ಗಾರ್ಡ್ ಕೆಲಸ ಕೊಟ್ಟಿರ್ತಾರೆ, ಒಂದು ವಾಚ್ಮನ್ ಕೆಲಸ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದು ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ಇರ್ತದೆ, ಒಂದು 35,000 ಸಂಬಳ ಇರ್ತದೆ ಅವನಿಗೆ. 9ನೇ ಕ್ಲಾಸ್ ಓದಿರೋದು, ಒಳ್ಳೆ ಮೀಸೆ ಗೀಸೆ ಎಲ್ಲ ಹಿಂಗೆ ಬಿಟ್ಬಿಟ್ಟು ಕೆಲವರು ಸಲ್ಯೂಟ್ ಹೊಡಿಯಕ್ಕೆ ನಿಂತಿರ್ತಾರಲ್ಲ ಸ್ಟಾರ್ ಹೋಟ್ಲಲ್ಲಿ, ಏನು ಡ್ರೆಸ್ ಮಾಡ್ಕೊಂಡಿರ್ತಾರೆ ಒಂಥರ ರಾಜನ್ ತರ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಡೋರ್ ತೆಗಿಯೋ ಕೆಲಸ ಅಷ್ಟೇ, 50,000 ರೂಪಾಯಿ ಸಂಬಳ ಸರ್. 8ನೇ ಕ್ಲಾಸ್ 4ನೇ ಕ್ಲಾಸ್ ಓದಿರ್ತಾರೆ ಅಂತ ಇಟ್ಕೊಳ್ಳಿ, ಅಂಥವ್ರು ಅಂಥ ಜಾಬಲ್ಲಿ ಇರ್ತಾರೆ. ಆ ಥರ ಇವರು ರಿಚ್ನೆಸ್ ಅಲ್ಲಿ, ರಿಚ್ ಜಾಗದಲ್ಲಿ ಇರ್ತಕ್ಕಂಥದ್ದು, ಒಳ್ಳೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ದೊಡ್ಡ ದೊಡ್ಡ ಕ್ರೂಸಲ್ಲಿ ಕೆಲಸ ಮಾಡೋರು. ಒಂದು ದೊಡ್ಡ ಕ್ರೂಸ್ ಅಂತ ಹೇಳಿದ್ರೆ ಒಂದು 20,000 ಜನ 50,000 ಜನ ಟ್ರಾವೆಲ್ ಮಾಡ್ತಾರೆ. 50,000 ಜನ ಟ್ರಾವೆಲ್ ಮಾಡೋ ಜಾಗದಲ್ಲಿ 10 ಸ್ವಿಮ್ಮಿಂಗ್ ಪೂಲು, ಅದರಲ್ಲಿ ಒಂದು 25 ಸ್ಟಾರ್ ಹೋಟ್ಲುಗಳು, 5 ಸ್ಟಾರ್ ಹೋಟ್ಲುಗಳು, ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರ ರಿಚ್ನೆಸ್ ಅಲ್ಲಿ ಹೋಗ್ತಕ್ಕಂಥದ್ದು ಕೂಡ ಇವರು ಇರ್ತಾರೆ. ಅದರಲ್ಲಿ ಕೂಡ ಇವರು ಹೋಗ್ಬೋದು, ತೊಡಗಿಸ್ಕೋಬೋದು. ಸೊ ಆಲ್ಮೋಸ್ಟ್ ಟಚ್ ಮಾಡಿದ್ದೀವಿ ಎಲ್ಲ ಅನ್ಕೊಳ್ತೀನಿ. ಸೊ ಇವರು ಲೈಫ್ ಟೈಮ್ಗೆ ಚೆನ್ನಾಗಿರೋದಕ್ಕೆ ಏನಾದ್ರು ಒಂದು ಲಕ್ಕಿ ಟಿಪ್ ಹೇಳ್ಬೇಕಲ್ವ. ಹಸಿರು ಕಲರ್ ಚೆನ್ನಾಗಿ ಆಗ್ಬರಿಂದ ಹಸಿರು ಕಲರ್ ಒಂದು ದಾರ ತಗೊಳ್ಳಿ, ಅದರಲ್ಲಿ ಒಂದು 41 ಗಂಟೆ ಹಾಕಿ. 6-15-24ನೇ ತಾರೀಕು ಕೊಟ್ಟರವರು ಲೈಫ್ ಟೈಮ್ಗೆ ಚೆನ್ನಾಗಿರೋದಕ್ಕೆ ಒಂದು ಹಸಿರು ಕಲರ್ ದಾರ ತಗೊಂಡು ಅದರಲ್ಲಿ 41 ಗಂಟೆಗಳು ಹಾಕಿ, ಅದನ್ನು ವಿಷ್ಣು ದೇವಸ್ಥಾನ, ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ಆಂಜನೇಯ ಆಗ್ಬೋದು, ನರಸಿಂಹ ಇಟ್ಬಿಟ್ಟು ಪೂಜೆ ಮಾಡಿ, ಓಕೆ ನಾನು ಒಳ್ಳೇದಾಗಲಿ ಅಂತ ಅಂದ್ಕೊಂಡು, ಗಂಡು ಮಕ್ಕಳಾದರೆ ಬಲಗೈಗೆ, ಹೆಣ್ಣು ಮಕ್ಕಳಾದರೆ ಎಡಗೈಗೆ ಕಟ್ಕೊಳ್ಳಿ. 48 ದಿನ ಕೈಯಲ್ಲಿರಲಿ ಅದು. 48 ದಿನ ಆದಮೇಲೆ ಅದನ್ನು ದೃಷ್ಟಿ ಥರ ತೆಗೆದು ಈಚೆ ಹಾಕ್ಬಿಟ್ಟು ಹೊಸದನ್ನು ಕಟ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ಮಾಡ್ತಾ ಇರಿ ನೋಡಿ, ನಿಮಗೆ ಏನೇನು ನೆಗೆಟಿವ್ ಇದೆಯೋ ಎಲ್ಲ ಸರಿ ಹೋಗಿ ಸೂಪರ್ ಆದಂಥ ಲೈಫು ಯಾವಾಗಲೂ ನಿಮ್ಮದಾಗತ್ತೆ. ನಿಮ್ಮದಾಗಲಿ ಅಂತ ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ
ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.